ಎಲ್ರಿಗೂ ನಮಸ್ಕಾರ. ಸೊ ನಾನೀಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಆ್ಯಡ್ ಪ್ರೊಜೆನಿ ಅಂತ ಆಪ್ಷನ್ ಕೊಟ್ಟಿದ್ದಾರಲ್ಲ, ಸೊ ಅದರಲ್ಲಿ ತುಂಬ ಜನರಿಗೆ ತುಂಬ BL ಅಥವಾ BL ಸೂಪರ್ವೈಸರ್ಗಳಿಗೆ ತುಂಬ ಕನ್ಫ್ಯೂಷನ್ ಇದೆ. ಸೊ ಯಾಕೆ ಆ ಆಪ್ಷನ್ ಕೊಟ್ಟಿದ್ದಾರೆ ಅಥವಾ ಆ ಆಪ್ಷನಿಂದ ಏನು ಮಾಡಬೇಕು ಅಂತ ತುಂಬ ಕನ್ಫ್ಯೂಷನ್ ಇದೆ. ಸೊ ಆ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ತೀನಿ ಈಗ ಇದರಲ್ಲಿ. ಸೊ ಇದರಲ್ಲಿ ಏನಂದರೆ, ಫಸ್ಟು ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ಅಂತ ಏನಿದೆ, ಸೊ ಆ ಆಪ್ಷನಿಗೆ ಹೋಗಬೇಕು. ಪ್ರೀವಿಯಸ್ SIR ಇಲ್ಲಿ ನಿಮಗೆ ಮುಂಚೆ ಒಂದೇ ಆಪ್ಷನ್ ಬರ್ತಿತ್ತು, ಮ್ಯಾಪ್ ಎಲೆಕ್ಟರ್ ವಿತ್ ಪ್ರೀವಿಯಸ್ SIR ಅಂತ. ಬಟ್ ಈಗ ಮಾರ್ಕ್ ಎಲೆಕ್ಟರ್ ಫಾರ್ ಸೆಲ್ಫ್ ಆ್ಯಸ್ ಎ ಪ್ರೊಜೆನಿ ಅಂತ ಇನ್ನೊಂದು ಆಪ್ಷನನ್ನು ಆ್ಯಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಸೊ ಫಸ್ಟ್ ಇದನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಮ್ಯಾಪ್ ಎಲೆಕ್ಟರ್ ವಿತ್ ಪ್ರೀವಿಯಸ್ SIR. ಸೊ ಇಲ್ಲಿಗೆ ಹೋದರೆ, ಸೊ ಆ ಪರ್ಟಿಕ್ಯುಲರ್ ಪಾರ್ಟ್ನಲ್ಲಿರುವಂತಹ 2025ಯಲ್ಲಿರುವಂಥ ವೋಟರ್ಸಿದ್ದು ಲಿಸ್ಟು ವಿಸಿಬಲ್ ಆಗುತ್ತೆ. ಸೊ ನಾನು ಇದು ಹಿಂದಿನ ವೀಡಿಯೋದಲ್ಲೇ ಹೇಳಿದಾಗೆ, BLOಗಳೇ ಮಾಡಿದರೆ ಅದು ಗ್ರೀನಲ್ಲಿರ್ತದೆ. ಬಟ್ ನಾವು ಬ್ಯಾಕೆಂಡಿಂದ ಎಕ್ಸೆಲನ್ನು ಕಳಿಸಿ ಅದು ಮ್ಯಾಪ್ ಮಾಡಿದರೆ ಅದು ಬ್ಲೂ ಅಲ್ಲಿರ್ತದೆ. ಸೊ ಇಲ್ಲೇ ನಿಮಗೆ 2 ಎಕ್ಸಾಂಪಲ್ ಕಾಣಿಸ್ತಿದೆ. ಸೊ ಪಾಪಮ್ಮ ಅನ್ನುವಂಥವರು ಗ್ರೀನಲ್ಲಿದ್ದಾರೆ. ಇದರ ಮಾಡಿ ವೆರಿಫಿಕೇಷನ್ ಮಾಡಿರ್ಬೋದು BLO, ಇಲ್ಲ BLOನೇ ಸ್ವತಃ ಮಾಡಿರ್ಬೋದು. ಸೊ ಇನ್ನೊಂದು ಜಯಾನಂದ ಅಂತ ಏನಿದೆ, ನೀವು ಎಕ್ಸೆಲ್ ಕೊಟ್ಟಿದ್ದೀರಿ, ನಾವು ಬ್ಯಾಕೆಂಡಿಂದ ಕಳಿಸಿದ್ದೇವೆ, ಮ್ಯಾಪ್ ಆಗಿದೆ. ಸೊ ಅದನ್ನು ವೆರಿಫಿಕೇಷನ್ ಮಾಡಬೇಕು. ಸೊ ವೆರಿಫಿಕೇಷನ್ ಮಾಡುವಂಥದ್ದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಯಾವ ರೀತಿ ಮಾಡಬೇಕು ಏನು ಅಂತ. ಸೊ ಅದನ್ನು ವೆರಿಫಿಕೇಷನ್ ಮಾಡಿದರೆ ಅದು ಗ್ರೀನಿಗೆ ಇದಾಗ್ತದೆ. ಒನ್ಸ್ ಗ್ರೀನಿಗೆ ಇದಾದರೆ ನಿಮ್ಗೆ ಇಲ್ಲಿ ಅನ್ಮ್ಯಾಪ್ ಎಲೆಕ್ಟರ್ ಮತ್ತು ಆ್ಯಡ್ ಪ್ರೊಜೆನಿ ಅಂತ 2 ಆಪ್ಷನ್ ಕಾಣಿಸ್ತದೆ. ಸೊ ಈಗ ನಾನು ಆ್ಯಡ್ ಪ್ರೊಜೆನಿ ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದು ವೆರಿಫಿಕೇಷನ್ ಆಗಿದೆ. ಸೊ ವೆರಿಫಿಕೇಷನ್ ಆದಮೇಲೆ ನಾವು ಇದಕ್ಕೆ ಪ್ರೊಜೆನಿಯನ್ನು ಆ್ಯಡ್ ಮಾಡೋದು. ಸೊ ಇಲ್ಲಿ ನಾವು ಆ್ಯಡ್ ಮಾಡುವಂಥದ್ದು ಪ್ರೊಜೆನಿ ಬಂದುಬಿಟ್ಟು 40 ವರ್ಷಕ್ಕಿಂತ ಕಮ್ಮಿ ಇದ್ದವರು ಆಗಿರಬೇಕು. ವೋಟರ್ ಪಟ್ಟಿಯಲ್ಲಿ 2025 ವೋಟರ್ ಪಟ್ಟಿಯಲ್ಲಿ ಆ್ಯಡ್ ಆಗಿರಬೇಕು. ಅವರ ಏಜ್ ಗ್ರೂಪು ಲೆಸ್ ದ್ಯಾನ್ 40 ಆಗಿದ್ದರೆ, 40 ವರ್ಷಕ್ಕಿಂತ ಕಮ್ಮಿ ಆಗಿದ್ದರೆ, ಸೊ ಆವಾಗ ನಾವು ಪ್ರೊಜೆನಿಯಾಗಿ ಆ್ಯಡ್ ಮಾಡ್ಬೋದು. ಯಾರಿಗೆ? ಅವರದ್ದು ತಂದೆ, ಮುತ್ತಾತ, ಈ ರೀತಿ ಬ್ಲಡ್ ರಿಲೇಷನ್ಶಿಪ್ ಯಾರಿಗಿದೆ, ಸೊ ಅವ್ರಿಗೆ ಮಾಡ್ಬೋದು. ಸೊ ತುಂಬ ಜನ ಹೇಳ್ತಿದ್ದಾರೆ ವೈಫ್ ಅನ್ನುವಂಥ ಆಪ್ಷನ್ ಬರೋದಿಲ್ಲ. ಸೊ ಅವ್ರು ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಬಂದಿರೋದಿಲ್ಲ. ಸೊ ಅವರು ಮದುವೆಯಾಗಿ ಬಂದಿರ್ತಾರೆ. ಸೊ ಅವ್ರು ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಬಂದಿರೋದಿಲ್ಲ. ಸೊ ಕ್ಲಿಯರಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈಗ ಫಸ್ಟು ವಿಲಿಯಂ ಮೆನೆಂಜಸ್ ಅಂತ ಯಾರಿದ್ದಾರೆ, ಇವರಿಗೆ ನಾನು ಪ್ರೊಜೆನಿ ಆ್ಯಡ್ ಮಾಡ್ತಾರೆ. ಸೊ ಇವರ ಪ್ರೊಜೆನಿ ಯಾರಂದರೆ, ಈಗಿನ 2025 ವೋಟರ್ ಲಿಸ್ಟಲ್ಲಿರುವಂತಹ ಇವರ ಮಕ್ಕಳು ಯಾರು ಇರ್ತಾರೆ ಅಥವಾ ಮೊಮ್ಮಕ್ಕಳು, ಇವರಿಗೆ ಯಾರು ಮೊಮ್ಮಕ್ಕಳು ಬರ್ತಾರೆ, ಸೊ ಅವರನ್ನು ನಾನು ಆ್ಯಡ್ ಮಾಡುವಂಥದ್ದು. ಸೊ ಇದು ಮಾಡ್ತೇನೆ. ಸಬ್ಮಿಟ್ ಅಂತ ಕೊಟ್ಟ ಕೂಡಲೇ ಇವರದ್ದು 2025 ವೋಟರ್ ಲಿಸ್ಟಲ್ಲಿರುವಂತಹ ಇದೇನಿದೆ ಡೀಟೇಲ್ಸು, ಸೊ ಅದು ಕಾಣಿಸ್ತದೆ. ವಿಲಿಯಂ ಅವರು ಏಜು, ಅವರ ಜೆಂಡರು, ರಿಲೇಷನ್ ಟೈಪು, ಯಾರ ಜೊತೆಗೆ ಅಂದರೆ ಇಲ್ಲಿ ರಿಲೇಟಿವ್ ಫುಲ್ ನೇಮ್ ಇದೆಯಲ್ಲ, ಸೊ ಇವ್ರ ಜೊತೆಗೆ ಇವ್ರದ್ದು ಏನಿದೆ, ಸೊ ಅದು. ಸೊ ನಾನೀಗ ವಿಲಿಯಂ ಮೆನೆಂಜಸ್ ಇದು ಮಾಡಿರೋದ್ರಿಂದ ಇವರದ್ದು ಇದು ಮಗಳಾಗಿದ್ದಾರೆ. ಸೊ ಡಾಟರ್ ಅಂತ ಸೆಲೆಕ್ಟ್ ಮಾಡ್ತೇನೆ, ಮಗಳು. ಸೊ ಆ್ಯಡ್ ಅಂತ ಕೊಡ್ತೇನೆ. ಸೊ ಆ್ಯಡ್ ಆಗ್ತದೆ. ಸೊ ಏಜ್ ಲೆಸ್ ದ್ಯಾನ್ 40 ಇಯರ್ಸ್ ಆಗಿರುವಂಥವ್ರನ್ನು ಇಲ್ಲಿ ಇದು ಮಾಡ್ಬೋದು. ಸಪೋಸು ಇನ್ನೂ ಕೆಲವರಿಗೆ ಇದಿರ್ತದೆ, ಅಂದರೆ ಏನಂದರೆ 2002 ವೋಟರ್ ಪಟ್ಟಿಯಲ್ಲಿ ಅವರು ಎನ್ರೋಲ್ಮೆಂಟಲ್ಲಿ ಇದ್ದರು, ತಂದೆ ತಾಯಿ. ಬಟ್ ಅವರು 2025 ಡೆತ್ ಆಗಿದ್ದರು. ಸೊ ಅವರದ್ದು ಡೆತ್ ಆಗಿದ ಮೇಲೆ ಅವರದ್ದು ವೋಟರ್ ಪಟ್ಟಿಯಲ್ಲಿ 2025 ವೋಟರ್ ಪಟ್ಟಿಯಲ್ಲಿ ಡಿಲೀಟ್ ಆಗಿದೆ. ತಂದೆ ತಾಯಿ ಮುತ್ತಾತ ಯಾರದೇ ಆಗಿರಲಿ ಡಿಲೀಟ್ ಆಗಿದೆ. ಬಟ್ ಅವರಿಗೆ ನಾವು ಆ್ಯಡ್ ಮಾಡಲಿಕ್ಕೆ ಈಗ ಆಗೋದಿಲ್ಲ. ಅಥವಾ 40 ಏಜ್ ಗ್ರೂಪು 40 ಏಜ್ ಗ್ರೂಪು ಮೇಲೆ ಇದಾಗಿದೆ. ಸೊ ಏಜ್ ಗ್ರೂಪ್ 40 ಏಜ್ ಗ್ರೂಪಿಂದ ಅಂದರೆ ಜಾಸ್ತಿ ಆಗಿದೆ. ಬಟ್ 2002 ಅವರು ಎನ್ರೋಲ್ಮೆಂಟ್ ಮಾಡಿರುವುದಿಲ್ಲ. ಸೊ ಅವರನ್ನು ನಾವು ಆ್ಯಸ್ ಎ ಪ್ರೊಜೆನಿ ಅಂತ ಹೇಗೆ ಇದು ಮಾಡಬೇಕು ಅಂತ, ಅಂದರೆ ಅವರದ್ದು ತಂದೆದು ತಾಯಿದು ಡೀಟೇಲ್ಸ್ ಬೇಕು. ಬಟ್ ನಾವು 40 ಏಜ್ ಗ್ರೂಪ್ ಜಾಸ್ತಿ ಆಗಿದೆ ಅಥವಾ ಅವರ ತಂದೆ ತಾಯಿದು ವೋಟರ್ ಲಿಸ್ಟಲ್ಲಿ ಈಗಿನ ಪ್ರೆಸೆಂಟ್ ವೋಟರ್ ಲಿಸ್ಟಲ್ಲಿ ಇಲ್ಲ. ಸೊ ನಾವು ಅದನ್ನು ಮ್ಯಾಪ್ ಮಾಡಲಿಕ್ಕೆ ಈಗ ಈ ಆಪ್ಷನಲ್ಲಿ ಆಗೋದಿಲ್ಲ. ಸೊ ಇಲ್ಲಿ ಆಪ್ಷನಲ್ಲಿ ಆಗುವಂಥದ್ದು ಏನಿದೆ ಅಂದರೆ 40 ಏಜ್ ಗ್ರೂಪಿಂದ ಕಮ್ಮಿ ಇರಬೇಕು ಒಂದು,
ಆಮೇಲೆ ಅವ್ರ ಎನ್ರೋಲ್ಮೆಂಟ್ ಆಗಿರಬೇಕು 2, ಮತ್ತು ಅವರ ತಂದೆ ತಾಯಿದು ರೆಕಾರ್ಡು ಸಹ ಅಟ್ ಪ್ರೆಸೆಂಟ್ ವೋಟರ್ ಪಟ್ಟಿಯಲ್ಲಿ ಇರಬೇಕು ಆ್ಯಂಡ್ ಅದು ವೆರಿಫಿಕೇಷನ್ ಆಗಿರಬೇಕು, ಮ್ಯಾಪ್ ಆಗಿರಬೇಕು. ಸೊ ಅದು ಆಗಿದ್ದರೆ ಮಾತ್ರ ಈ ಆಪ್ಷನಲ್ಲಿ ನಡೀತದೆ. ಸೊ ಇದು. ಸೊ ಈಗ ನಾನು ಹಿಂದೆ ಏನು ಹೇಳಿದ್ದೆ, 40 ಏಜ್ ಗ್ರೂಪು ಜಾಸ್ತಿ ಆಗಿತ್ತು ಅಟ್ ಪ್ರೆಸೆಂಟ್. ಯಾವಾಗ ಅಂದರೆ ಈಗ 40 ಏಜ್ ಗ್ರೂಪ್ ಜಾಸ್ತಿ ಆಗಿದೆ, ಬಟ್ 2002 ಅವರು ಎನ್ರೋಲ್ಮೆಂಟ್ ಆಗಿರಲಿಲ್ಲ. ಸೊ ಅವರನ್ನು ಅಥವಾ ಅವರ ತಂದೆ ತಾಯಿದು 2002 ಎನ್ರೋಲ್ಮೆಂಟ್ ಇತ್ತು, ಬಟ್ ಈಗಿನ ವೋಟರ್ ಪಟ್ಟಿ ಅವರು ಈಗ ಡೆತ್ ಆಗಿದ್ದಾರೆ. ಸೊ ಅವರದ್ದು ತಂದೆ ತಾಯಿಯನ್ನು ಈಗ ವೆರಿಫಿಕೇಷನ್ 2025 ಮಾಡಲಿಕ್ಕಾಗುವಂಥದ್ದಿಲ್ಲ. ಸೊ ಅದನ್ನು ನಾವು 2002 ಜೊತೆಗೆ ಹೆಂಗೆ ಮ್ಯಾಪ್ ಮಾಡಬೇಕಂತ. ಸೊ ಇಲ್ಲಿ ಮಾರ್ಕ್ ಎಲೆಕ್ಟೆಡ್ ಫಾರ್ ಸೆಲ್ಫ್ ಆ್ಯಸ್ ಎ ಪ್ರೊಜೆನಿ ಅಂತ ಇದೆಯಲ್ಲ, ಸೊ ಆಪ್ಷನಿಗೆ ಹೋಗಿ. ಸೊ ಇಲ್ಲಿ ಸಪೋಸ್ ಯಾವುದೋ ಒಂದು ಕೇಸ್, ಇಲ್ಲಿ ಎಲ್ಲ ಏಜ್ ಗ್ರೂಪ್ ಇದು ಬಂದಿರ್ತದೆ. ಸಪೋಸು ಈ 40 ಏಜ್ ಗ್ರೂಪ್ ಅಂತ ಇದೆ ಅಲ್ವಾ, ಸೊ ಇದು ನಾನು ಸುಮ್ಮನೆ ಇದು ಮಾಡ್ತಾ ಇದ್ದೇನೆ. ಸೊ ಇವರು ಯಶೋಧ ಅಂತ, ಇವರ ತಂದೆ ತಾಯಿ ಅಥವಾ ಇವರದ್ದು ಮುತ್ತಾತ ಯಾರಿದ್ದಾರೆ, ಸೊ ಅವರನ್ನು ಆ್ಯಸ್ ಎ ಪ್ರೊಜೆನಿ ಅಂತ ಆ್ಯಡ್ ಮಾಡುವಂಥ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇವರದ್ದು ತಂದೆ ತಾಯಿ ಅಥವಾ ಮುತ್ತಾತ ಹಿಂದೆ 2002 ಯಾವ ಪರ್ಟಿಕ್ಯುಲರ್ AC ನಂಬರಲ್ಲಿ ಇದ್ದರು, ಯಾವ ಪರ್ಟಿಕ್ಯುಲರ್ ಪಾರ್ಟ್ ನಂಬರಲ್ಲಿದ್ದರು, ಸೊ ಅವರದ್ದು ಆಗಿನ ಸೀರಿಯಲ್ ನಂಬರ್ ಏನು. ಸೊ ಇದು ಕೊಟ್ಟು ಸರ್ಚ್ ಅಂತ ಕೊಟ್ಟರೆ ಅವರದ್ದು ಅಂದರೆ 2002 ಇರುವಂಥವರದ್ದು ವೋಟರ್ ಪಟ್ಟಿಯಲ್ಲಿರುವಂಥವರದ್ದು ಹೆಸರು, ತಂದೆ ಹೆಸರು, ಅಂದರೆ ರಿಲೇಷನ್, ಇದು ಆಗಿನ ಎಪಿಕ್ ನಂಬರ್ ಎಲ್ಲ ಬರ್ತದೆ. ಸೊ ಈಗ ನಾನು ಮ್ಯಾಪ್ ಮಾಡಲಿಕ್ಕೆ ಹೊರಟಿದ್ದೇನಲ್ಲ, ಸೊ ಅವರಿಗೆ ಆಗಿನ ಅವ್ರ ಜೊತೆಗೆ ಏನು ಸಂಬಂಧ ಇದೆ ಅಂತ. ಸೊ ಗ್ರ್ಯಾಂಡ್ ಡಾಟರ್, ಸನ್, ಇದು ಯಾವುದು, ಇದರಲ್ಲಿ ಯಾವುದು ಆ್ಯಪ್ಟ್ ಇದೆ ಅಂದರೆ ಅವರಿಗೆ ಇದಾಗಿದೆ ರಿಲೇಷನ್ಶಿಪ್ ಏನು. ಸೊ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆ್ಯಡ್ ಅಂತ ಕೊಟ್ಟರೆ, ಇಲ್ಲಿ ಇದು ಕೊಟ್ಟು ಆ್ಯಡ್ ಅಂತ ಕೊಟ್ಟರೆ, ಸೊ ಆವಾಗ ಇದೇನಾಗುತ್ತೆ, ಆ್ಯಡ್ ಆಗುತ್ತೆ, ಪ್ರೊಜೆನಿ ಆ್ಯಡ್ ಆಗುತ್ತೆ. ಸೊ ಕ್ಲಿಯರಾಗಿ ಎರಡೇ ಆಪ್ಷನ್. ಸೊ ಒಂದು ಆಪ್ಷನ್, ಫಸ್ಟ್ ಆಪ್ಷನಲ್ಲಿ ನಿಮಗೆ ಏಜ್ ಲೆಸ್ ದೆನ್ 40 ಆಗಿರುತ್ತೆ, ಯಾವುದು ಪ್ರೀವಿಯಸ್ ಇದಕ್ಕೆ ಹೋಗಿ ಇಲ್ಲಿ ನಿಮಗೆ ಆ್ಯಡ್ ಪ್ರೊಜೆನಿ ಅಂತ ಇಲ್ಲಿ ಏನು ಕಾಣಿಸುತ್ತೆ ಫಸ್ಟ್ ಆಪ್ಷನಲ್ಲಿ, ಇಲ್ಲಿ ನಿಮಗೆ ಅವರದ್ದು ಏಜ್ ಗ್ರೂಪ್ ಲೆಸ್ ದೆನ್ 40 ಆಗಿರುತ್ತೆ, ಪ್ಲಸ್ ಅವರ ತಂದೆ ತಾಯಿ 2025 ಸಹ ಎನ್ರೋಲ್ಮೆಂಟ್ ಆಗಿರ್ತಾರೆ ಆ್ಯಂಡ್ ಅದು ವೆರಿಫಿಕೇಷನು ಆಗಿರುತ್ತೆ ಥ್ರೂ BL. ಅವರಿಗೆ ಪ್ರೊಜೆನಿಯಾಗಿ ಆ್ಯಡ್ ಮಾಡ್ಬೋದು ಮಕ್ಕಳನ್ನು. ಸೊ ಮಕ್ಕಳು ಸಹ ವೋಟರ್ ಪಟ್ಟಿ 2025 ಎನ್ರೋಲ್ಮೆಂಟ್ ಆಗಿರಬೇಕು. ಸೆಕೆಂಡ್ ಆಪ್ಷನಲ್ಲಿ ನಿಮಗೆ ಏಜ್ 40 ಮೇಲೆ ಹೋಗಿರ್ತದೆ ಅಟ್ ಪ್ರೆಸೆಂಟು, ಬಟ್ ಅವ್ರು 2002 ಎನ್ರೋಲ್ಮೆಂಟ್ ಆಗಿರುವುದಿಲ್ಲ, ಅಥವಾ 2002 ಅಥವಾ 2002 ಅವರ ತಂದೆ ತಾಯಿ ಎನ್ರೋಲ್ಮೆಂಟ್ ಆಗಿದ್ದು 2025 ಅವರ ತಂದೆ ತಾಯಿ ಡೆತ್ ಆಗಿರ್ಬೋದು, ಮುತ್ತಾತ ಎಲ್ಲ ಡೆತ್ ಆಗಿರ್ಬೋದು. ಸೊ ಅವರನ್ನು ಪ್ರೊಜೆನಿಯಾಗಿ ಆ್ಯಡ್ ಮಾಡಬೇಕಂದ್ರೆ ಈ ಆಪ್ಷನ್ ಯಾವುದು, ಮಾರ್ಕ್ ಎಲೆಕ್ಟೆಡ್ ಫಾರ್ ಸೆಲ್ಫ್ ಆ್ಯಸ್ ಎ ಪ್ರೊಜೆನಿ ಅಂತ ಇದೆಯಲ್ಲ, ಸೊ ಆ ಆಪ್ಷನಿಗೆ ಹೋಗಿಬಿಟ್ಟು ಅಲ್ಲಿ ನೀವು ಆಗಿನ ಇವರ ತಂದೆ ತಾಯಿ ಅಥವಾ ಮುತ್ತಾತ ಯಾರಿದ್ದಾರೆ ಅವರದ್ದು ಪಾರ್ಟ್ AC ನಂಬರು, ಹಿಂದಿನದ್ದು ಅಂದರೆ 2002 AC ನಂಬರು, ಪಾರ್ಟ್ ನಂಬರು, ಸೀರಿಯಲ್ ನಂಬರು ಹಾಕಿ ಸರ್ಚ್ ಅಂತ ಕೊಟ್ಟಾಗ ನಿಮಗೆ ಆಪ್ಷನ್ ಬರ್ತದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಜೆನಿ ಅಂತ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಎರಡೇ ಆಪ್ಷನ್. ಸೊ ಏನೂ ಕನ್ಫ್ಯೂಷನ್ ಇಲ್ಲ, ಕ್ಲಿಯರ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು.